ಹೊಸ ಜಾತಿ ಗಣತಿಯಂತೆ ಮೀಸಲಾತಿಯನ್ನ ಪರಿಷ್ಕರಣೆ ಮಾಡಬೇಕು. ಪರಿಷ್ಕರಣೆ ಮಾಡೋಕೆ ಕೇಂದ್ರಕ್ಕೆ ಶಿಫಾರಸನ್ನ ಮಾಡಲಿಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಪರಿಷ್ಕರಣೆ ಮಾಡೋಕೆ ಕೇಂದ್ರಕ್ಕೆ ಶಿಫಾರಸು ಮಾಡುವ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸದಾಶಿವ ಆಯೋಗದ ವರದಿಯನ್ನ ಜಾರಿಗೊಳಿಸಬೇಕು ಅನ್ನೋ ಬೇಡಿಕೆ ಇತ್ತು. ಸಿಎಂ ಮುಂದೆ ಬೇಡಿಕೆಯನ್ನ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಸಚಿವ KH ಮುನಿಯಪ್ಪ ಇಟ್ಟಿದ್ದಾರೆ. ಈ ಪರಿಶಿಷ್ಟ ಜಾತಿಗಳ ವರ್ಗೀಕರಣ ಒಳ ಮೀಸಲಾತಿ ಕುರಿತು ಭಾರತದ ಸಂವಿಧಾನದ ಅನುಚ್ಛೇದ 341ಕ್ಕೆ ತಿದ್ದುಪಡಿ ಮಾಡಬೇಕು ಅನ್ನುವಂಥ ಒಂದು ವೈಜ್ಞಾನಿಕ ಹಾಗೂ ಕಾನೂನಾತ್ಮಕವಾಗಿರ್ತಕ್ಕಂಥ ಆ ವಿಷಯವನ್ನು ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿದ್ವಿ. ಸೊ ಈ ಒಂದು ಏನು ಟರ್ಮ್ಸ್ ಆಫ್ ರೆಫರೆನ್ಸ್ ಇತ್ತು, ಅಡೆಕ್ವೆಸಿ, ದಿ ಬ್ಯಾಕ್ವರ್ಡ್ನೆಸ್, ವಿತೌಟ್ ಕಾಂಪ್ರಮೈಸ್ ಎಫಿಷಿಯನ್ಸಿ ಮಾಡಬೇಕಂದ್ರೆ ಅದು ಮಾನದಂಡ ಆಗಿರೋದು ದಿ ಪಾರ್ಲಿಮೆಂಟ್ ಈಸ್ ದಿ ಒನ್ಲಿ ಅಥಾರಿಟಿ. ಸ್ಟೇಟ್ ಗೌರ್ಮೆಂಟ್ ಹ್ಯಾವ್ ನೋ ರೋಲ್. ಸ್ಟೇಟ್ ಗೌರ್ಮೆಂಟ್ ಇಸ್ ಎ ರೆಕಮೆಂಡೇಟರಿ ಬಾಡಿ. ಅದಕ್ಕೆ ನಾವು ಇವೆಲ್ಲವನ್ನ ಕೂಡ ಜಡ್ಜ್ಮೆಂಟ್ಗಳು, ಆ ಸಮಿತಿಯ ವರದಿ, UPA ಗೌರ್ಮೆಂಟ್ ಹೇಳಿದ್ದು, SC/ST ಕಮಿಷನ್ ಹೇಳಿದ್ದು, ಇವೆಲ್ಲವನ್ನ ಕ್ರೋಢೀಕರಿಸಿ ನಾವು ಚುನಾವಣಾ ಪ್ರಣಾಳಿಕೆ ಹೇಳಿದ್ದಂಥ ಮಾತು ಸದಾಶಿವ ಆಯೋಗದ ವರದಿ ರಿಜೆಕ್ಟ್ ಆಗಿದ್ರೆ ಮತ್ತೆ ಕ್ಯಾಬಿನೆಟ್ಗೆ ಬರೋಕ್ಕಂತ ಡಿಸ್ಕಸ್ ವಿತ್ ಅಡ್ವೊಕೇಟ್ ಜನರಲ್, ಲಾ ಸೆಕ್ರೆಟರೀಸ್, ಅದರ್ ಲೀಗಲ್ ಎಕ್ಸ್ಪರ್ಟ್ಸ್. ಇದಾದ್ಮೇಲೆ ನಾವು ಟುಡೇ ವಿ ಹ್ಯಾವ್ ಟೇಕನ್ ಎ ಡಿಸಿಷನ್. ಸಿನ್ಸ್ ಕಾಂಗ್ರೆಸ್ ಈಸ್ ಕಮಿಟೆಡ್ ಫಾರ್ ಸೋಷಿಯಲ್ ಜಸ್ಟಿಸ್ ಅಂಡ್ ರಿಸರ್ವೇಷನ್, 101 ಜಾತಿಗಳ ಶೆಡ್ಯೂಲ್ ಕಾಸ್ಟ್ ಲಿಸ್ಟಲ್ಲಿ ಅವರ ಹಿತ ಕಾಪಾಡೋದಕ್ಕೆ, ಈ ಲಿಸ್ಟಲ್ಲಿ ಯಾರನ್ನು ಹೊರಗಡೆ ಬಿಡೋ ಪ್ರಶ್ನೆ ಇಲ್ದೇನೆ ಇವರಿಗೆ ಇನ್ಎಡೆಕ್ವಸಿ ಮತ್ತು ಬ್ಯಾಕ್ವರ್ಡ್ನೆಸ್ಸನ್ನು ಗಮನದಲ್ಲಿಟ್ಕೊಂಡು ಅವರ ಅಭಿವೃದ್ಧಿ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಆರ್ಟಿಕಲ್ 341(3)ಗೆ ಅಮೆಂಡ್ಮೆಂಟ್ ಮಾಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಕ್ಯಾಬಿನೆಟ್ಟು ತೀರ್ಮಾನ ಮಾಡಿ ನಾವು ನಮ್ಮ ರೆಕಮೆಂಡೇಶನ್ನ ಕಳಿಸಿದ್ದೇವೆ. ಆರ್ಟಿಕಲ್ 341 ಏನು ಮೊದಲು ಹೇಳಿದರು, ಅದು ಅವರು 3ಗೆ ಅಮೆಂಡ್ಮೆಂಟ್ ತಂದಾಗ ಇಲ್ಲಿ ಇವರು ವರ್ಗೀಕರಣ ಮಾಡೋದು ಜನಸಂಖ್ಯೆ ಆಧಾರದ ಮೇಲೆ ಕೊಡೋಕ್ಕೆ ಇವ್ರಿಗೆ ಅಧಿಕಾರ ಬರ್ತದೆ. ನಮ್ಮ ಹೋರಾಟ ಇದ್ದಿದ್ದು ಮೊದಲಿನಿಂದಾನು ನೀವು ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಅಥವಾ ಅಸೆಂಬ್ಲಿಯಲ್ಲಿ ನೀವು ಇದನ್ನು ದೆಹಲಿಗೆ ಪಾರ್ಲಿಮೆಂಟ್ ಕಳಿಸಿ ಅಂತೇಳಿ ಒತ್ತಾಯಿತು. ನಾನು ಪಾರ್ಲಿಮೆಂಟಲ್ಲಿ ಇದ್ದಂಥ ಕಾಲದಲ್ಲಿ 10-15 ಜನ MP ಕರ್ಕೊಂಡು ಹೋಗಿ ನಮ್ಮ ಸರ್ಕಾರ ಇದ್ದಾಗ ಮನವಿ ಮಾಡಿದ್ದೆ, ಪ್ರಧಾನಮಂತ್ರಿ ಮೋದಿಯವರಿದ್ದಾಗ ನಾವು ಇದು ಮಾಡಿದ್ವಿ. ವೆಂಕಯ್ಯ ನಾಯ್ಡು ಅವರು ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಇದ್ದಾಗ ಕೂಡ ಇದನ್ನು ಮಾಡಿದ್ವಿ. ಹಲವಾರು ಸಭೆಗಳು 10 ಸಾರಿ ನಾನು ಕೇಂದ್ರ ಸರ್ಕಾರದ ಮಂತ್ರಿಗಳು ನೋಡಿದಾಗ ಅವರಿಷ್ಟೇ ಹೇಳ್ತೀನಿ, ನಿಮ್ಮ ಸರ್ಕಾರ ಆಯಾ ಸರ್ಕಾರ ರೆಕಮೆಂಡ್ ಮಾಡಿದರೆ ನಾವು ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ಮೆಂಟ್ ತಂದು ರಾಜ್ಯಗಳಿಗೆ ಅಧಿಕಾರ ಕೊಡ್ತೀವಿ ಅಂತ ಹೇಳಿ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂವಿಧಾನಬದ್ಧವಾಗಿ ನೀವು ಇದನ್ನು ಅಮೆಂಡ್ಮೆಂಟ್ ಮಾಡಿಕೊಡಿ, ನಾವು ಮಾಡ್ತೀವಿ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ. ಇದು ಸದಾಶಿವ ಆಯೋಗದ ಆಧಾರದ ಮೇಲೆ ಇಂಟರ್ನಲ್ ರಿಸರ್ವೇಷನ್ ಆಗಿದೆ ಅಂತ ನಾವು ಭಾವಿಸ್ಕೊಂಡು ಇದ್ದೇವೆ. ಸದಾಶಿವ ಆಯೋಗಕ್ಕೂ ಇಂಟರ್ನಲ್ ರಿಸರ್ವೇಷನ್ಗೂ ಏರುಪೇರು ಏನೂ ಇಲ್ಲ. ಇವತ್ತು ಪರ್ಸೆಂಟೇಜ್ ಜನಸಂಖ್ಯೆ ಜಾಸ್ತಿ ಆಗೋದ್ರಿಂದ 17 ಆಗ್ತದೆ, 7 ಆಗ್ತದೆ SC/ST. ಇವರಿಗೆ ರಿಸರ್ವೇಷನ್ನು ಸಂವಿಧಾನಬದ್ಧವಾಗಿ ಪಾರ್ಲಿಮೆಂಟ್ ಅನುಮತಿ ಮಾಡಿದ ಮೇಲೆ ನಾವು ಈ ಕಾರ್ಯಾಚರಣೆ ಮಾಡಿ ಎಲ್ಲ ಜನಸಂಖ್ಯೆ 101 ಜಾತಿಗಳಿವೆ SC/ST. ಈ 101 ಜಾತಿಗಳು ಕೂಡ ನ್ಯಾಯ ಕೊಡೋದಕ್ಕೆ ಅವಕಾಶ ಆಗ್ತದೆ. ನಮ್ಮ ಹೋರಾಟ ಇದ್ದಿದ್ದು ಇದಕ್ಕೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಸಫಲಾಗಿದೆ, ಮಾಡಿದ್ದಾರೆ, ಅವರು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಎಸ್, ನೀವು ಅಮೆಂಡ್ಮೆಂಟ್ ಮಾಡಿಕೊಡಿ, ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿದೆ. ಅದಕ್ಕೆ ನಾನು ಸರ್ಕಾರದ ಪರವಾಗಿ ಇವತ್ತು ಸಮುದಾಯಗಳಿಗೂ ಹೇಳ್ತೀನಿ, ಈ 101 ಜಾತಿಗಳು ಕೂಡ ಯಾರಿಗೂ ತೊಂದರೆ ಆಗಲ್ಲ. ಲಂಬಾಣಿ, ಲೆಫ್ಟ್, ರೈಟ್, 101 ಜಾತಿಗಳಿಗೆ ಎಲ್ಲರೂ ಕೂಡ ಸಮಾಧಾನವಾಗಿ ಹಂಚಿಕೊಳ್ಳುವಂಥ ಕೆಲಸ ಮಾಡ್ತೀವಿ. ಯಾರಿಗೂ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ. ಸಬ್ಜೆಕ್ಟ್ ಕಂಡೀಷನ್ ಪಾರ್ಲಿಮೆಂಟ್ ಅನುಮೋದನೆ ಆದಮೇಲೆ ಈ ಕೆಲಸವನ್ನು ಮಾಡ್ತೀವಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಸದಾಶಿವ ಆಯೋಗದ ವರದಿಯನ್ನ ಜಾರಿ ಮಾಡಬೇಕು ಅನ್ನೋ ಚರ್ಚೆ
ಕೇಂದ್ರಕ್ಕೆ ಶಿಫಾರಸನ್ನ ಮಾಡಲಾಗಿದೆ ಇವತ್ತಿನ ಸಚಿವ ಸಂಪುಟದಲ್ಲಿ. ಮಂಜುನಾಥ್, ಮಧುಸೂದನ್, ಏನು ಕಳೆದ 25 ವರ್ಷಗಳಿಂದ ಕೂಡ ರಾಜ್ಯದಲ್ಲಿ ದಲಿತ ಸಮುದಾಯಗಳು ಏನು ಒಳ ಮೀಸಲಾತಿ ಬೇಕು ಅಂತ ಹೇಳಿ ಹೋರಾಟವನ್ನು ಕಳೆದ 25 ವರ್ಷಗಳಿಂದ ಕೂಡ ಮಾಡ್ತಾನೆ ಬಂದಿದ್ರು. ಆದರೆ ಇದಕ್ಕೆ SM ಕೃಷ್ಣ ಸರ್ಕಾರದಲ್ಲಿ ಏನು ಸದಾಶಿವ ಆಯೋಗವನ್ನು ರಚನೆ ಮಾಡಿ ದಲಿತರಿಗೆ ಒಳ ಮೀಸಲಾತಿ ನೀಡೋ ಕುರಿತಾಗಿ ವರದಿ ನೀಡೋದಕ್ಕೆ ಅಂದಿನ ಸರ್ಕಾರ ತೀರ್ಮಾನ ತೆಗೆದುಕೊಂಡಿತ್ತು. ಆದರೆ ಆ ಒಂದು ಸದಾಶಿವ ಆಯೋಗ ವರದಿಯನ್ನು ಕೂಡ ಕೊಟ್ಟಿತ್ತು. ಆದರೆ ಇಲ್ಲಿವರೆಗೂ ಕೂಡ ಆ ಒಂದು ವರದಿಯ ಒಂದು ಅನುಷ್ಠಾನ ಕುರಿತು ಸಾಕಷ್ಟು ಹೋರಾಟಗಳು ನಡೆದರೂ ಕೂಡ ಯಾವುದೇ ಸರ್ಕಾರಗಳು ಅದರ ಅನುಷ್ಠಾನಕ್ಕೆ ಮುಂದಾಗಿರಲಿಲ್ಲ. ಆದರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು, ಏನು ಮುಂದಿನ ದಿನಗಳಲ್ಲಿ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆದರೆ ದಲಿತರಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸ್ತೇವೆ, ಸದಾಶಿವ ಆಯೋಗದ ಒಂದು ವರದಿಯನ್ನು ಜಾರಿ ಮಾಡ್ತೇವೆ ಅನ್ನೋ ಮಾತನ್ನು ಘೋಷಣೆಯನ್ನು ಮಾಡಿತ್ತು. ಆದರೆ ಈ ಒಂದು ಸಂದರ್ಭದಲ್ಲೇ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನು ಈ ಘೋಷಣೆ ಮಾಡಿದ ನಂತರ ಈ ಒಂದು ಸದಾಶಿವ ಆಯೋಗದ ಕುರಿತಂತೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ನಂತರ ಈ ಒಂದು ವರದಿಯನ್ನು ಕೇಂದ್ರಕ್ಕೆ ಒಂದು ಶಿಫಾರಸನ್ನು ಕಳಿಸುವ ಬದಲು ಕೇಂದ್ರಕ್ಕೆ ಈ ಒಂದು ವರದಿ ಏನು ಸದಾಶಿವ ಆಯೋಗದ ವರದಿ ಅಪ್ರಸ್ತುತ ಮತ್ತು ಈ ಒಂದು ವರದಿಯನ್ನು ಕ್ಲೋಸ್ ಮಾಡಿದ್ದೇವೆ ಅನ್ನೋ ಒಂದು ನಿರ್ಣಯವನ್ನು ತೆಗೆದುಕೊಂಡು ಕೇಂದ್ರಕ್ಕೆ ಕಳಿಸಲಾಗಿತ್ತು. ಹೀಗಾಗಿ ಈ ಒಂದು ವರದಿಯನ್ನು ಜಾರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಾಂಗ್ರೆಸ್ ನಾಯಕರು ಕಾನೂನು ತಜ್ಞರ ಒಂದು ಸಲಹೆಯನ್ನು ಪಡ್ಕೊಂಡು ಈಗ ಒಂದು ಅಂತಿಮವಾದಂಥ ನಿರ್ಣಯಕ್ಕೆ ಬಂದಿರುವಂಥದ್ದು. ಇವತ್ತು ಈ ಒಂದು ಸಚಿವ ಸಂಪುಟದಲ್ಲಿ ನಿರ್ಣಯವನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಏನಂದರೆ ಸಂವಿಧಾನದ ಆರ್ಟಿಕಲ್ 341 ಸಬ್ ಕ್ಲಾಸ್ 1 ಈ ಒಂದು ಏನು ಸೆಕ್ಷನ್ ಇದೆ ಇದನ್ನು ತಿದ್ದುಪಡಿ ಮಾಡಿದ್ರೆ ಮಾತ್ರ ದಲಿತರಿಗೆ ಒಳ ಮೀಸಲಾತಿ ಕೊಡಲಿಕ್ಕೆ ಆಗತ್ತೆ, ಇಲ್ಲದೇ ಇದ್ರೆ ಆಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾನೂನಿನಲ್ಲಿ ಅಭಿಪ್ರಾಯವನ್ನು ತೆಗೆದುಕೊಂಡಿರುವಂಥದ್ದು. ಹೀಗಾಗಿ ಇವತ್ತು ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಏನಂದರೆ ಕೇಂದ್ರ ಸರ್ಕಾರ ಆರ್ಟಿಕಲ್ 341 ಸಬ್ ಕ್ಲಾಸ್ 3 ತಿದ್ದುಪಡಿ ಮಾಡಿ ಒಂದು ಕಳಿಸಬೇಕು, ರಾಜ್ಯಗಳಿಗೆ ಕೂಡ ಅಧಿಕಾರವನ್ನು ಕೊಡಬೇಕು ಈ ಒಂದು ಮೀಸಲಾತಿಯನ್ನು ಕೊಡಲಿಕ್ಕೆ ಅನ್ನೋ ಒಂದು ನಿರ್ಣಯವನ್ನು ತೆಗೆದುಕೊಂಡು ಈ ಒಂದು ನಿರ್ಣಯವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಲಿಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಈ ಒಂದು ಒಳ ಮೀಸಲಾತಿಯಲ್ಲಿ ಸದಾಶಿವದ ಆಯೋಗದಲ್ಲಿ ಯಾವ ರೀತಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಆ ಒಂದು ಮೀಸಲಾತಿಯನ್ನು ಬಳಸಿಕೊಂಡು ಜೊತೆಗೆ ಆಧುನಿಕವಾಗಿ ಒಂದು ಜನಸಂಖ್ಯೆಯನ್ನು ಹೊಸದಾಗಿ ಒಂದು ಜನಸಂಖ್ಯೆ ಒಂದು ಸಮೀಕ್ಷೆ ನಡೆಸಿದ ನಂತರ ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ರಾಜ್ಯ ಸರ್ಕಾರದ ನಿಲುವಾಗಿರುವಂಥದ್ದು. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ತನ್ನ ಒಂದು ಏನು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು ಅದನ್ನು ಜಾರಿ ಮಾಡಲಿಕ್ಕೆ ತನ್ನ ಒಂದು ಬದ್ಧತೆಯನ್ನು ಪ್ರದರ್ಶನ ಮಾಡಿದೆ ಅನ್ನೋದು ಅವರ ಅಭಿಪ್ರಾಯ. ಆದರೆ ಇಲ್ಲಿ ಏನು ಕೇಂದ್ರ ಸರ್ಕಾರದ ಮೇಲೆ ಏನು ಇಲ್ಲಿಂದ ರಾಜ್ಯ ಸರ್ಕಾರದ ಒಂದು ಏನು ನಿರ್ಣಯವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಒಂದು ವೇಳೆ ಕೇಂದ್ರ ಸರ್ಕಾರ ಆ ನಿರ್ಣಯವನ್ನು ತಿದ್ದುಪಡಿ ಮಾಡಿದರೆ ಒಂದು ದಲಿತರಿಗೆ ಒಳ ಮೀಸಲಾತಿ ಸಿಗುತ್ತೆ, ಇಲ್ಲದೇ ಇದ್ರೆ ಅದು ಕೂಡ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಇನ್ನೂ ಕೂಡ ಈ ಒಂದು ವಿಚಾರದಲ್ಲಿ ದಲಿತರು ಹೋರಾಟ ಮಾಡುವಂಥ ಒಂದು ವೇದಿಕೆ ಕೂಡ ನಿರ್ಮಾಣ ಆಗುವ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಕೇಂದ್ರ ಸರ್ಕಾರದ ಹಿಂದೆ ಹಲವಾರು ಬಾರಿ ಮೀಸಲಾತಿ ವಿಚಾರವಾಗಿ ಒಂದು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದ ಆ ಸಂದರ್ಭದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ನಿರ್ಣಯವನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಇದು ಕೂಡ ಆದಷ್ಟು ಬೇಗ ಆಗುತ್ತಾ ಇಲ್ವ ಅನ್ನೋದು ಕೂಡ ಪ್ರಶ್ನೆ ಆಗಿರುವಂಥದ್ದು. ಇದಕ್ಕೆ ಏನು ಸಂಬಂಧಪಟ್ಟಂತೆ KH ಮುನಿಯಪ್ಪ ಅವರು ಮಾತನಾಡ್ತಾ ಹೇಳಿರುವಂಥದ್ದು ಇವತ್ತಿನವರೆಗೂ ಕೂಡ ಏನು ನಮ್ಮ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಣಯವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ, ಕೇಂದ್ರ ಸರ್ಕಾರದ ಅಂಗಳಕ್ಕೆ ಹೋಗಿದೆ, ಕೇಂದ್ರ ಸರ್ಕಾರ ಈ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕು, ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಹೋರಾಟವನ್ನು ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿರುವಂಥದ್ದು. ಹೀಗಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಒಂದು ನಿರ್ಣಯವನ್ನ ಸಕಾರಾತ್ಮಕವಾಗಿ ಒಂದು ಸ್ಪಂದಿಸುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.